रुको 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 रुको, आप कौन है? आपका आईडी कार्ड दिखाइए। ಸುಬ್ಬು ಏನ್ ಕೇಳ್ತಾವನೆ? ಐಡಿ ಕಾರ್ಡ್ ತೋರಿಸ್ಬೇಕಂತ ಕಣೆ. ಏ ಸೆಕ್ರೆಟರಿ ಅಪ್ಪ, ನಾವು ಈ ಮನೆ ಬೀಗ್ರು. बीगू? कौन बीगू? ಕರ್ಮ, ನಾನ್ ಮೊನ್ನೆ ಬಂದಿದ್ನಲ್ಲ, ಯಾರು ಇರ್ಲಿಲ್ಲ ಕಣೆ. थोड़ा सिक्योरिटी चेक करना हमारा ड्यूटी है, बाकी हमको मालूम नहीं है। ಏನ್ ಹೇಳ್ತಾವನ್ ಸುಬ್ಬು, ಇವನು ಒಂದು ಅರ್ಥ ಆಗ್ತಿಲ್ಲ. ಸೆಕ್ಯೂರಿಟಿ ಚೆಕ್ ಮಾಡ್ಬೇಕಂತೆ. ಅಯ್ಯೋ, ದಿಢೀರಂತ ಸೆಕ್ರೆಟರಿನ ಹಾಕಿಟ್ಟವ್ರೆ. ಅವತ್ ನೋಡಿದ್ರೆ ನಮ್ಮನೆಗೂ ಬಾಡಿ ಗಾರ್ಡ್ಗಳನ್ನ ಕಳ್ಸ್ಬಿಟ್ಟಿದ್ರು. ಯಾವ ಟೈಮಲ್ಲಿ ಏನಾಗ್ತದೋ ಇವ್ರ ಮನೇಲಿ ಆ ಶಿವನೇ ಬಲ್ಲ. बैग में क्या है? अंदर नहीं ले सकते। ಬ್ಯಾಗ್ ಹಮಾರಾ ಹೈ. ಅಂದ್ರೆ ಡಬ್ಬು ಡಬ್ಬು ಡಬ್ಬು. डब्बू? क्या डब्बू मैडम? नहीं ले सकते। नहीं नहीं। ಡಬ್ಬು ಗಿಬ್ಬು ಅಂತೆಲ್ಲ ಇವ್ ಮುಂದೆ ಬಾಯ್ ಬಿಡ್ಬೇಡ ಕಣೆ. ಅಯ್ಯೋ, ಇನ್ನು ಮಗಳು ಐ ಆಮ್ ಗೋಯಿಂಗ್. ಮಗಳಲ್ವೇ, ಡಾಕ್ಟರ್. ಹಮಾರ ಬೇಟಿ ಬೇಟಿ. ಅವಳನ್ನೇ ಭೇಟಿ ಮಾಡಕ್ ಹೋಯ್ತಿದೀವಪ್ಪ. ಕೇಳಿದಕ್ಕೆಲ್ಲ ಕೋಲೆ ಬಸ್ ಅಂತಾರ, ತಲೆ ಅಲ್ಲಾಡ್ಸ್ಬೇಡ ಬಿಡಯ್ಯ. आप क्या बोल रहे हैं मेरे को मालूम नहीं, अंदर नहीं जोड़ सकते। ಹೇ ಹಾಯ್, ನೀವೇನಿಲ್ಲಿ? ಮಾನ್ಸಿಯವರೇ ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ ಸೆಕ್ಯೂರಿಟಿ ಅವರು ನಮ್ಮನ್ನ ಒಳಗ್ ಬಿಡ್ತಾ ಇಲ್ಲ. ಬನ್ನಿ ಬನ್ನಿ. ಇದೇನಿದು ಬ್ಯಾಗು? ಇಲ್ಲೇ ಉಳ್ಕೊಳಕ್ ಬಂದ್ರಾ? ಇಲ್ಲ ಇಲ್ಲ ಇಲ್ಲ, ನಾವು ಪ್ರವಾಸ ಹೊರಟಿದೀವಿ, ಅದಕ್ಕೆ ಲಗೇಜ್ ಸಮೇತ ಬಂದಿದ್ದೀವಿ. ಹಾಗೆ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಉಳ್ಕೊಳ್ಳೋ ಯಾವ ಯೋಚನೆ ನಮ್ಗಿಲ್ಲ. ಪ್ರವಾಸನ? ಯು ಮೀನ್ ಟ್ರಿಪ್? ಹೌದು ಮೇಡಮ್. ಓಕೆ, ಸೆಕ್ಯೂರಿಟಿ ಪ್ಲೀಸ್ ಕೀಪ್ ದ ಲಗೇಜ್ ಇನ್ ವೇಟಿಂಗ್ ರೂಮ್. जी मैडम। ನೀವ್ ಪ್ಲೀಸ್ ಬನ್ನಿ. ಇದ್ನು ಕೊಡೆ. ಅದು ಅವ್ರ ಹತ್ರನೇ ಕೊಡಿ, ಸೇಫ್ ಆಗಿಡ್ತಾರೆ. ಕೊಡೆ. ಪ್ಲೀಸ್ ಕಮ್. ಬಿಡು ಸುಬ್ಬು, ಅದ್ ಕೊಡು. ಹುಷಾರ ಕಣಪ್ಪ. ಇವಳು ನನ್ನ ಸೊಸೆ ಅನು. ಮಂದಾ ಅಕ್ಕ, ಅನು. ಹಾ, who's your? ಅಪ್ಪ, ಅಮ್ಮ. ಕಾರ್ ಕಳಿಸ್ತೀನಿ ಅಂದ್ರು ನೀವೇ ಬಂದ್ಬಿಟ್ಟಿದ್ದೀರಲ್ಲ, ಯಾಕೆ ತೊಂದರೆ ತಗೋತೀರಾ? ನಮ್ಮಪ್ಪ ಹಾಗೆ ಅಮ್ಮ, ಸಖತ್ ಸ್ವಾಭಿಮಾನಿ. ಅಳಿಯಂದ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ಅವರೇ ಬಂದ್ಬಿಟ್ಟಿದ್ದಾರೆ ಅಲ್ವಾ ಅಪ್ಪ? ಹೌದು ಅನು, ನಿಮ್ಮಪ್ಪ ಸ್ವಲ್ಪ ಸ್ವಾಭಿಮಾನಿನೇ. ಅಮ್ಮ,
ನೀನ್ ಯಾಕೆ ತುಂಬಾ ಸುಸ್ತಾದವ್ರ ತರ ಕಾಣಿಸ್ತಿದ್ಯಾ? ಹುಷಾರಾಗಿದ್ಯಾ ತಾನೇ? ಅದು ಅನು ಮನೆ ಮನೆ ನೀನಿಲ್ದೆ ಅನು ಮನೆ ಬಿಕ್ಕುವ ಅಂತಿದೆ ಅಂತ ಹೇಳ್ತಿದ್ದಾಳೆ. ನನಗೂ ನಿಮ್ಮಿಬ್ರನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿತ್ತು ಅಮ್ಮ. ಸದ್ಯ ಇವತ್ತಾದ್ರೂ ಬಂದ್ರಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ. ಫೀಲ್ಡ್ ವಿಸಿಟ್ ಆದ್ಮೇಲೆ ವಾಟ್ಸ್ ದ ಪ್ಲಾನ್ ಮೀರಾ? ಸರ್, ಫೀಲ್ಡ್ ವಿಸಿಟ್ ಆದಮೇಲೆ ಮಿಸ್ಟರ್ ಪೈ ಅವ್ರನ್ನ ಮೀಟ್ ಮಾಡಬೇಕು. ಇಟ್ಸ್ ಅರೌಂಡ್ ಹಾಫ್ ಅನ್ ಅವರ್ ಮೀಟ್ ಅಷ್ಟೇ. ಎಷ್ಟು ದೂರ? ಇಟ್ಸ್ 40 ಕಿಲೋಮೀಟರ್ಸ್. ವಾಟ್? ದೆನ್ ಇಟ್ಸ್ ನಾಟ್ ವರ್ಕಿಂಗ್ ಮೀರಾ. ವೈ ಸರ್? ವಾಟ್ ಹ್ಯಾಪನ್? ಅದನ್ನ ನಾಳೆಗೆ ಇಟ್ಕೋ. ನಾನು ಮನೆಗೆ ಹೋಗ್ಬೇಕು. ಸರ್, ಇಷ್ಟು ಬೇಗನಾ? ಇಷ್ಟು ಬೇಗ ಮನೆಗೆ ಹೋಗ್ತಾ ಇದ್ದೀರಾ ಸರ್ ನೀವು? ಅಲ್ಲ, ನಿಮ್ ಹೆಂಡತಿ ನಿಮ್ಮ ಮೇಲೆ ಆಲ್ರೆಡಿ ಅಧಿಕಾರ ಚಲಾಯಿಸಕ್ಕೆ ಶುರು ಮಾಡ್ಬಿಟ್ಲಾ ಹಾಗಾದ್ರೆ? ವಾಟ್ ಡಿಡ್ ಯು ಸೇ? ಐಮ್ ಸೋ ಸಾರಿ ಸರ್. ಐಮ್ ಸಾರಿ. ನಾನು ನೋಡ್ತಾನೆ ಇದ್ದೀನಿ ಮೀರಾ. ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ಒಂದು ಮಾತು ಹೇಳ್ತೀನಿ. ಈ ಮಾತನ್ನ ನಾನು ನಿನಗೆ ಹಿಂದೆನೂ ಹೇಳಿದ್ದೀನಿ. ಈಗಲಾದರೂ ಸರಿಯಾಗಿ ಕೇಳಿಸ್ಕೊ ಮೀರಾ. ಪ್ಲೀಸ್ ಮೂವ್ ಆನ್. ಮೂವ್ ಅಹೆಡ್ ಮೀರಾ. ಸಮಯ ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರುತ್ತೆ, ಹಿಂದಕ್ಕೆ ಹೋಗಲ್ಲ. ನಾವು ಯಾವಾಗಲೂ ಸಮಯದ ಜೊತೆನೇ ನಡಿಬೇಕು ಮೀರಾ. ಸರ್, ಸಮಯ ಮುಂದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಹಿಂದೆ ನಡೆದಿದ್ದು ಯಾವುದು ಸುಳ್ಳಾಗಲ್ಲ ಅಲ್ವಾ? ಅಥವಾ ಹಿಂದೆ ನಡೆದಿದ್ದು ಯಾವುದು ನಡೆದೇ ಇಲ್ಲ ಅಂತ ಆಗಲ್ಲ ಅಲ್ವಾ? ಏನ್ ನಿನ್ ಮಾತಿನ ಅರ್ಥ? ಅಂಥದ್ದೇನು ನಡೆದಿದೆ ಹಿಂದೆ? ಪ್ಲೀಸ್ ಡೋಂಟ್ ಮೇಕ್ ದ ಥಿಂಗ್ಸ್ ಕಾಂಪ್ಲಿಕೇಟೆಡ್ ಮೀರಾ. I'm concerned about you, Meera. Please understand and move on. ನಾನು ಮನೆಗೆ ಹೊರಡ್ತಿದ್ದೀನಿ. ನಾಳೆ ಸಿಗೋಣ. ನಾನು ಹೇಳಿದ್ದನ್ನ ಮರಿಬೇಡ ಮೀರಾ, ಮರಿಬೇಡ. ಅನು, ಒಂದ್ ನಿಮಿಷ. ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದನು, ತಗೋ. ಅಯ್ಯಿ, ಗೋಧಿ ಉಂಡೆ. ಅಮ್ಮ, ಇಲ್ಲೇ ಇಷ್ಟೊಂದು ಸ್ವೀಟ್ಸ್ ಇದೆ. ಸುಮ್ನೆ ನೀನ್ ಯಾಕೆ ಕಷ್ಟ ಪಟ್ಕೊಂಡ್ ಮಾಡ್ಕೊಂಡ್ ಬರಕ್ ಹೋದೆ? ಇದ್ರಲ್ಲಿ ಏನೇ ಬಂಗಾರ ಕಷ್ಟ.
ಎಷ್ಟೇ ಸ್ವೀಟ್ಸ್ಗಳಿದ್ರು ಅಮ್ಮ ಮಾಡ್ದಂಗ ಆಗುತ್ತಾ ಅನು? ಅದೇ ಹಂಗೇಳಿ ಮತ್ತೆ. ಗೋಧಿ ಉಂಡೆನಾ ಕೇಳಕ್ ಒಂಥರ ಇದೆಯಲ್ಲ. ಅಮ್ಮ ನಿಮ್ಮನೇಲೂ ಬಡವ್ರ ಸ್ವೀಟ್ ಸಿಗುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಹರ್ಷ, ಇವ್ರು ಈಗ್ಲೇ ಆ ಸ್ವೀಟ್ನ ಕೊಡ್ಬೇಕಾಗಿತ್ತಾ? ಅದ್ರಲ್ಲಿ ಏನಿದೆ ಮಾನ್ಸಿ? ಈಗ ನೋಡು, ಎಲ್ಲ ನಮ್ಮನ್ನೇ ನೋಡ್ಕೊಂಡು ನಗೋ ತರ ಮಾಡ್ತಾ ಇದಾರೆ. ಕಲ್ಪನಾ, ಸಿಹಿಯಲ್ಲೂ ಬಡವರದ್ದು ಶ್ರೀಮಂತರದ್ದು ಅಂತ ಏನಾರು ಇದೆಯಾ? ಬಡವರಾಗ್ಲಿ ಶ್ರೀಮಂತರಾಗ್ಲಿ ತಿನ್ನೋದು ಬಾಯಿ ತಾನೆ. ರುಚಿ ನೋಡೋದು ನಾಲ್ಗೆನೆ ಅಲ್ವಾ? ಮತ್ತೆ ಸಿಹಿಗೆ ಹಾಕೋದು ಬೆಲ್ಲನೂ ಸಕ್ಕರೆನೇ ಅಲ್ವಾ? ಅದ್ರಲ್ಲೇನ್ ಭೇದ? ನನ್ಗಂತೂ ಗೋಧಿ ಉಂಡೆ ಅಂದ್ರೆ ಬಹಳ ಇಷ್ಟ. ಪುಷ್ಪ, ನೀವ್ ತಂದಿರೋದ್ರಲ್ಲಿ ನನ್ಗೊಂದ್ ಸಿಗುತ್ತಾ? ಅಯ್ಯೋ ಅಮ್ಮ, ಅನು ಕೊಡಮ್ಮ. ನನಗೊಂದು ಸಿಗುತ್ತಾ? ನೈಸ್ ನೈಸ್. ಅವನು ನಿಮ್ಮಮ್ಮ ತಿಂಡಿಗಳು ಏನು ಸಖತ್ತಾಗಿ ಮಾಡ್ತಾರೆ ಗೊತ್ತಾ? ಯಾವ ಬ್ರ್ಯಾಂಡೆಡ್ ರೆಸ್ಟೋರೆಂಟ್ ಕಮ್ಮಿ ಇಲ್ಲ. ಇದನ್ನ ಮೀಟ್ ಮಾಡಕ್ಕೆ ಆಗಲ್ಲ. ನೋ ಥ್ಯಾಂಕ್ಸ್. ಅಮ್ಮ ಮಾಡಿರೋ ಸ್ವೀಟ್ನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರಿ. ಈಗ ನಾನ್ ಮಾಡಿರೋ ಸ್ವೀಟ್ನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಾ? ಮಂದ ಅಕ್ಕ, ತಗೊಂಡ್ ಬನ್ನಿ. ಅಮ್ಮ, ಅನು, ಸಿಹಿ ಕೊಟ್ಟಿದ್ದಾಯ್ತಲ್ಲ, ಎಲ್ರಿಗೂ ಅರ್ಶನ ಕುಂಕುಮ ಕೊಡು. ಮಂದ, ತಂದೆ. ಅನು, ಅಳಿಯಂದ್ರೆ ಯಾವಾಗ ಬರ್ತಾರೆ? ನೀವು ಕೇಳಿದ ಕೂಡಲೇ
ಕೇಳ್ತೀರಾ ಹೇಳಿ ಅಂದ್ರೆ ನಿಮ್ಮ ಕೆಲಸದ ಒತ್ತಡದ ಮಧ್ಯೆ ನಿಮಗೆ ಬರೋಕ್ಕಾಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಬರದೇ ಹೇಗಿರಲಿ, ಅದೆಂಥದ್ದೇ ಮುಖ್ಯವಾದ ಕೆಲಸ ಆಗಿದ್ರು ನಮ್ಮ ಮಾವನವರು ನಮ್ಮ ಅತ್ತೆಯವರು ಮನೆಗೆ ಬಂದಿರುವಾಗ ನಾನಿಲ್ಲಿ ಬರೋದೇ ಮುಖ್ಯ. ಆದ್ರೆ ನಿಮ್ಗೀಗ ಬೇಜಾರಾಗ್ಬೋದೇನೋ. ಯಾಕೆ? ನಾವು ಹೊರಟ್ವಿ ಅದಕ್ಕೆ. ಇಷ್ಟು ಬೇಗ? ಅಮ್ಮ, ನಾನಿಲ್ಲಿ ಆರಾಮಾಗಿ ನಿಮ್ಮ ಜೊತೆ ಕೂತು ಹರಟೆ ಹೊಡೆಯೋಣ ಅಂತ ಅನ್ಕೊಂಡಿದ್ದೆ. ಆದರೆ ಅಪ್ಪ ಏನ್ ಅವಸರ ಅಪ್ಪ, ಈಗ ಇಲ್ಲೇ ಇರಿ, ನಾಳೆ ಹೋಗೋರಂತೆ. ಇಲ್ಲ ಮಗ, ಹೊರಡಲೇಬೇಕು. ಇನ್ನೊಂದ್ಸಲ ಬರ್ತೀವಿ. ಅಳಿಯಂದ್ರಿಗೆ ಯಾವಾಗ ಬಿಡ್ಬಿಡುತ್ತೋ ಅವಾಗ ನಾವಿಬ್ರು ಬರ್ತೀವಿ. ದಿನ ಇಡೀ ಕೂತ್ಕೊಂಡು ಹರಟೆ ಹೊಡೆಯೋಣ. ಅವ್ರಿಗೆ ಬೇಜಾರಾಗಿ ಹೋಗಿಪ್ಪ ಅನ್ಬೇಕು. ಆ ಮಾತು ಯಾವತ್ತೂ ಬರಲ್ಲ. ನೀವು ಯಾವಾಗ ಬೇಕಾದರೂ ಇಲ್ಲಿ ಬರ್ಬೋದು, ಎಷ್ಟು ದಿನ ಬೇಕಾದರೂ ಇಲ್ಲೇ ಇರ್ಬೋದು. ಇದು ನಿಮ್ಮ ಮನೆ. ಅಮ್ಮ, ಅವರೇ ಹೇಳಾಯ್ತಲ್ಲ, ಅಪ್ಪ ಬೇಕಾದ್ರೆ ಹೋಗ್ಲಿ, ನೀನಾದ್ರೂ ಇರೋ ಅಮ್ಮ. ನಿಮ್ಮ ಅಪ್ಪನ ಬುದ್ಧಿ ನಿನಗೆ ಗೊತ್ತಲ್ಲಮ್ಮ. ಕಣ್ಮುಂದೆ ಊಟ ಇದ್ರೂ ಬಡ್ಸ್ಕೊಂಡ್ ತಿನ್ನಲ್ಲ ನಾನಿಲ್ಲ ಅಂದ್ರೆ. ನಿಮ್ಮ ಅಪ್ಪನ ಜೊತೆ ಇನ್ನೊಂದ್ಸರಿ ಬರ್ತೀನಿ. ಅಮ್ಮ, ಸರಿ, ಊಟ ಆದರೂ ಮಾಡ್ಕೊಂಡು ಹೋಗ್ಬೋದಲ್ಲ? ಇಲ್ಲ ಇಲ್ಲ ಅಳಿಯಂದ್ರೆ, ಸ್ವೀಟ್ಸ್ ಎಲ್ಲ ತಿಂದು ಹೊಟ್ಟೆ ತುಂಬೋಗಿದೆ. ಥ್ಯಾಂಕ್ಸ್. ನಾವು ಹೊರಡ್ತೀವಿ. ಅನು, ನಿನ್ನನ್ನು ಅಳಿಯಂದ್ರೂ ನೋಡಿ ತುಂಬಾ ಸಂತೋಷ ಆಯ್ತಮ್ಮ. ಬರ್ತೀವಿ. ಸರಿ, ನಮ್ಮ ಶಂಕರ್ ಇದ್ದಾನೆ, ಅವನೇ ನಿಮ್ಮನ್ನ ಮನೆವರೆಗೂ ಬಿಟ್ಟು ಬರ್ತಾನೆ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ ಅಳಿಯಂದ್ರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಇದೆಂತ ಹಠ ಮಾವನವ್ರೆ? ನಾನು ಹೇಳೋದನ್ನ ಒಂದು ಕೇಳಲೇಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಹಾಗಲ್ಲ ಅಳಿಯಂದ್ರೆ, ನಮ್ಮಿಬ್ಬರಿಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಇದೆ. ಮಾವನವ್ರೆ, ಸುಮ್ಮನೆ ಬನ್ನಿ. ನೀವು ಕಾರಲ್ಲೇ ಹೋಗ್ಬೇಕು ಅಷ್ಟೇ. ದಯವಿಟ್ಟು ನನ್ನ ಮಾತನ್ನ ನಡೆಸ್ಕೊಡಿ ಪ್ಲೀಸ್. ಸರಿ, ನೀವು ಹೊರಡ್ತೀನಿ ಅಂತ ಹೇಳ್ತಿದ್ದೀರಾ. ಅನು, ಅರ್ಶನಾ